ಮೂಡ ಸಂಕಷ್ಟ ಸಿಎಂ ಸಿದ್ದರಾಮಯ್ಯನವರ ಬೆನ್ನು ಬಿದ್ದಿದೆ. ಈ ಸಂಕಷ್ಟದಿಂದ ಪಾರಾಗಲಿಕ್ಕೆ ಸಿದ್ದರಾಮಯ್ಯನವರು ಈಗ ಕಾನೂನಿನ ಸಂಘರ್ಷಕ್ಕೆ ಮುಂದಾಗಿದ್ದಾರೆ. ಇವತ್ತು ಸಿಎಂ ಸಿದ್ದರಾಮಯ್ಯನವರ ಪಾಲಿಗೆ ಬಿಗ್ ಡೇ ಆಗಿತ್ತು. ಕಾರಣ ರಾಜ್ಯಪಾಲರ ನಡೆಯನ್ನ ಪ್ರಶ್ನಿಸಿ ಹೈಕೋರ್ಟ್ನ ಮೆಟ್ಟಿಲನ್ನು ಏರಿದ್ರು. ಮೂಡ ಪ್ರಕರಣದಲ್ಲಿ ಪ್ರಾಸಿಕ್ಯೂಷನ್ ಭೀತಿಯನ್ನು ಎದುರಿಸ್ತಾ ಇರುವಂತಹ ಸಿಎಂ ಸಿದ್ದರಾಮಯ್ಯನವರಿಗೆ ಹೈಕೋರ್ಟ್ನಲ್ಲಿ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ. ಪ್ರಾಸಿಕ್ಯೂಷನ್ಗೆ ತಡೆಯನ್ನು ಕೋರಿ ಸಿಎಂ ಸಿದ್ದರಾಮಯ್ಯನವರು ಸಲ್ಲಿಸಿದಂತಹ ಅರ್ಜಿಯ ವಿಚಾರಣೆ ನಡೆಸಿದಂತಹ ಹೈಕೋರ್ಟ್ ಆಗಸ್ಟ್ 29ರವರೆಗೂ ಕೂಡ ಪ್ರಕರಣದ ವಿಚಾರಣೆಯನ್ನು ನಡೆಸದಂತೆ ಜನಪ್ರತಿನಿಧಿಗಳ ಕೋರ್ಟ್ಗೆ ನಿರ್ದೇಶನವನ್ನು ಕೊಟ್ಟಿದೆ. ಹೀಗಾಗಿ ಜನಪ್ರತಿನಿಧಿಗಳ ಕೋರ್ಟ್ ನಾಳೆ ನಡೆಸಬೇಕಿದ್ದಂತಹ ವಿಚಾರಣೆಯನ್ನು ನಾಳೆ ಕೊಡಬೇಕಾದಂತಹ ಆದೇಶವನ್ನು ಮುಂದೂಡಿಕೆ ಮಾಡಿದಂತಾಗಿದೆ. ಸಿಎಂ ಸಲ್ಲಿಸಿದಂತಹ ಅರ್ಜಿಯ ಸುದೀರ್ಘ 1.5 ಗಂಟೆಯ ವಾದ ಪ್ರತಿವಾದವನ್ನು ಆಲಿಸಿದಂತಹ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರಿದ್ದಂತಹ ನ್ಯಾಯಪೀಠ ಆಗಸ್ಟ್ 29ರ ಮಧ್ಯಾಹ್ನ 2:30ಕ್ಕೆ ವಿಚಾರಣೆಯನ್ನು ಮುಂದೂಡಿಕೆ ಮಾಡಿದೆ. ಅಲ್ಲಿಯ ವಿಚಾರಣೆ ಮತ್ತೆ ಹೈಕೋರ್ಟ್ ಕೊಡುವಂತಹ ಆದೇಶ ತುಂಬ ಕುತೂಹಲ ಕಾರಣವಾಗಿದೆ. ಅಲ್ಲಿಯವರೆಗೂ ಅಂದರೆ 10 ದಿನಗಳ ಕಾಲ ಸಿಎಂ ಸಿದ್ದರಾಮಯ್ಯನವರಿಗೆ ತಾತ್ಕಾಲಿಕ ರಿಲೀಫ್ ಸಿಕ್ಕಂತಾಗಿದೆ. ಹೈಕೋರ್ಟ್ ಮಧ್ಯಂತರ ಆದೇಶವನ್ನು ಇವತ್ತು ಕೊಟ್ಟಿದೆ. ಎಲ್ಲರ ಚಿತ್ತ ಕೂಡ ಹೈಕೋರ್ಟ್ನ ಆದೇಶದತ್ತ ಇತ್ತು. ವಾದ ಪ್ರತಿವಾದವನ್ನು ಆಲಿಸಿ ಮಧ್ಯಂತರ ಆದೇಶ ಈಗ ಹೊರಬಿದ್ದಿರುವಂಥದ್ದು. 29ನೇ ತಾರೀಕಿಗೆ ವಿಚಾರಣೆಯನ್ನು ಮುಂದೂಡಿಕೆ ಮಾಡಲಾಗಿದೆ. ಮತ್ತೆ ವಾದ ಪ್ರತಿವಾದ ಅವತ್ತಾಗುತ್ತೆ. ಜನಪ್ರತಿನಿಧಿಗಳ ಕೋರ್ಟ್ ನಾಳೆ ಕೊಡಬೇಕಾದಂತಹ ಆದೇಶಕ್ಕೂ ಕೂಡ ತಡೆಯನ್ನು ಹೈಕೋರ್ಟ್ನ ಏಕಸದಸ್ಯ ಪೀಠ ಕೊಟ್ಟಿದೆ. 29ಕ್ಕೆ ಮುಂದೂಡಿಕೆ ಮಾಡಿದೆ ಹೈಕೋರ್ಟ್ನ ಸೂಚನೆ. ಅಲ್ಲಿಯವರೆಗೂ ಕೂಡ ಸಿಎಂ ಅವರಿಗೆ ತಾತ್ಕಾಲಿಕ ರಿಲೀಫ್ ಸಿಕ್ಕಿರುವಂಥದ್ದು. 29ನೇ ತಾರೀಕಿನವರೆಗೂ ಸಿಎಂ ವಿರುದ್ಧ ಯಾವುದೇ ಕಾರಣಕ್ಕೂ FIR ದಾಖಲಾಗಲ್ಲ. FIR ದಾಖಲಾಗಲಿಲ್ಲ ಅಂದರೆ ಅವರು ಆರೋಪಿ ಆಗೋದಿಲ್ಲ. ಸಿಎಂ ವಿಚಾರಣೆ ಕೂಡ ನಡೆಸುವಂತಿಲ್ಲ ಅಂಥೇಳಿ ಕೋರ್ಟ್ ಆದೇಶವನ್ನು ಕೊಟ್ಟಿದೆ. 29ರ ಆದೇಶದ ಮೇರೆಗೆ ಸಿಎಂ ಭವಿಷ್ಯ ನಿರ್ಧಾರವಾಗುತ್ತೆ. 10 ದಿನ ಸಿಎಂ ಸಿದ್ದರಾಮಯ್ಯನವರು ನಿರಾಳರಾಗಿದ್ದಾರೆ, ನೆಮ್ಮದಿಯ ನಿಟ್ಟುಸಿರನ್ನು ಬಿಟ್ಟಿದ್ದಾರೆ.